ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ. ಯಕ್ಷ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಲ್ಯಾನ್ ಚಾರ್ಮಾಡಿ. ಯಾವಾಗಲೂ ಯಕ್ಷ ಪಯಣದ ಕಥೆಯನ್ನು ಯಕ್ಷಗಾನ ಕಲಾವಿದರೊಂದಿಗೆ ನೋಡ್ತಾ ಇದ್ರಿ, ಒಂದಷ್ಟು ಅನುಭವಗಳನ್ನು ಕೇಳ್ತಾ ಇದ್ರಿ. ಈ ದಿನ ನಾನು ಹೊರಟಿರುವಂಥದ್ದು ಎಲ್ಲಿಗೆ ಕೇಳಿದರೆ, 43 ವರ್ಷಗಳಿಂದ ಕಟೀಲು ಮೇಳದಲ್ಲಿ ರಂಗ ಸಹಾಯಕರಾಗಿ ಅಂದರೆ ನೇಪಥ್ಯ ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಹಿರಿಯ ಯಕ್ಷಗಾನದ ರಂಗ ಸಹಾಯಕರು ಶ್ರೀಯುತ ಮೋನಪ್ಪ ಗೌಡ ಅಂತ ಹೇಳಿ ಹೆಚ್ಚಿನವರಿಗೆ ಪರಿಚಯ ಇರಬಹುದು. ಆರಂಭದಲ್ಲಿ ವಿಡಿಯೋ ಹಾಕಿದ್ದೇನಲ್ಲ ನಾನು, ಅವರ ಸಂದರ್ಶನದ ಭಾಗ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುವುದಕ್ಕಿದೆ. ಅದಕ್ಕಿಂತ ಮುಂಚಿತವಾಗಿ ಅವರ ಮನೆಯ ಸುಂದರ ನೋಟವನ್ನು ನಿಮಗೆ ತೋರಿಸುವಂತ ಹೇಳಿ ಹೊರಟಿರುವಂಥದ್ದು. ನೋಡಿ, ಇದವರ ಸುಂದರವಾಗಿರುವಂತಹ ಮನೆ. ಮಡಂತ್ಯಾರಿನಿಂದ ಒಳಗೆ ಬಳ್ಳಮಂಜ ರೂಟ್ ಹತ್ರ ಆಗಿ ಬರಬೇಕು. ಬಳ್ಳಮಂಜ ಎಲ್ಲ ಕಳೆದು ಬರಬೇಕು ಅವರ ಮನೆಗೆ. ಸ್ವಲ್ಪ ಒಳಗೆ ಹಳ್ಳಿಯ ಪ್ರದೇಶ ಇದವರ ಮನೆಗೆ ಬರುವಂತಹ ದಾರಿ. ಮನೆಯ ಹೊರಗಡೆಯ ಚಿತ್ರಣ ಇದು. ಅಲ್ಲಿ ಒಂದಷ್ಟು ಕಲ್ಲು ಜಲ್ಲಿ ಎಲ್ಲ ರಾಶಿ ಹಾಕಿದ್ದಾರೆ. ಏನೋ ವಾಶ್ರೂಮ್ ಎಲ್ಲ ಆಗ್ಲಿಕ್ಕಿದೆಯಾ ಅಂತ ಹೇಳಿದರು. ಸೊ ಬ್ರಾಹ್ಮಣ ನಿವಾಸ ಅನ್ನುವಂತಹ ಹೆಸರನ್ನ ಮನೆಗೆ ಕೊಟ್ಟಿದ್ದಾರೆ. ಸುಂದರವಾಗಿರುವಂತಹ ಮನೆ. ಮನೆಯ ಒಳಗೆ ಬಂದು ನೋಡಿದೆ ಅಂತಾದರೆ ಅಲ್ಲಿ ಒಂದಷ್ಟು ಅವರಿಗೆ ಸಿಕ್ಕಿರುವಂತಹ ಶೋಕೇಸ್ ಅನ್ನುವಂಥದ್ದಿದೆ ನೋಡಿ. ಇಲ್ಲಿ ಅವರಿಗೆ ಒಂದಷ್ಟು ಸಿಕ್ಕಿರುವಂತಹ ಏನು ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಸ್ಮರಣಿಕೆಗಳಾಗಿರ್ಬೋದು, ಸನ್ಮಾನ ಪತ್ರ ಎಲ್ಲವೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಇದರ ನಡುವೆ ಇನ್ನೊಂದು ಶೋಕೇಸ್ ಅನ್ನುವಂಥದ್ದಿದೆ, ಅದರಲ್ಲಿಯೂ ಕೂಡ ಎಲ್ಲ ಫುಲ್ಲಾಗಿದೆ. ಮೋನಪ್ಪನ ನಾವು ಕಳೆದ 3-4 ವರ್ಷಗಳಿಂದ ಕಟೀಲು ಮೇಳದಲ್ಲಿ ಜೊತೆಯಾಗಿದ್ದೇವೆ. ಅವರ ಅನುಭವಗಳನ್ನು ಒಂದಷ್ಟು ಹಂಚಿಕೊಂಡಿದ್ದಾರೆ. ಪಾಪ ಅವರಿಗೆ ಅಂದರೆ ತುಳುವಲ್ಲಿ ಮಾತಾಡ್ತಾರೆ, ಬಟ್ ನಾವು ನಮ್ಮ ಪಾಡ್ಕಾಸ್ಟ್ ಕನ್ನಡದಲ್ಲಿ ಇರೋದ್ರಿಂದ ಕನ್ನಡದಲ್ಲಿ ಮಾತಾಡಿದ್ದಾರೆ. ಸಾಧ್ಯವಾದಷ್ಟು ನಾನು ಮಾತಾಡಿಸಿ ಒಂದಷ್ಟು ಅನುಭವಗಳನ್ನೆಲ್ಲ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಅಂದರೆ ಕ್ಯಾಮರಾ ಎದುರು ಕೂತು ಮಾತಾಡುವಂಥದ್ದು ಅದೆಲ್ಲ ಪಾಪ ಸ್ವಲ್ಪ ಕಷ್ಟ ಎನಿಸ್ತದೆ ಅವರಿಗೆ. ಆದರೂ ವೀಕ್ಷಕರಿಗೆ ಬೇಕಾಗಿ ನಾನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸಪೋರ್ಟನ್ನು ಮಾಡಿ ಅವರ ಸಂದರ್ಶನದ ಭಾಗವನ್ನು ನೋಡಿ ನೀವು ಕೂಡ ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳ್ತೇನೆ. ಇವರ ಎಪಿಸೋಡನ್ನು ನಾನು ಮುಂದಿನ ಭಾಗದಿಂದ ಹಾಕ್ತೇನೆ. ಭಾಗ 1, ಭಾಗ 2 ಇರಬಹುದು. ಒಂದು ಸುಂದರವಾಗಿರುವಂತಹ ಮನೆಯ ಜೊತೆಗೆ ನನಗೆ ಕೂಡ ಅಲ್ಲಿ ಸಂದರ್ಶನ ನೋಡಿ. ಇಲ್ಲಿ ನಾನು ಸಂದರ್ಶನವನ್ನೆಲ್ಲ ಮಾಡಿರುವಂಥದ್ದು ಇಲ್ಲಿ ಒಂದು ರೂಮಲ್ಲಿ ಸಂದರ್ಶನ ಮಾಡಿದ್ದೇನೆ. ಈ ಕೋಣೆಯಲ್ಲಿ ಸಂದರ್ಶನ ಮಾಡಿರುವಂಥದ್ದು. ಒಂದು ಸುಂದರವಾದಂತಹ ಮನೆಯ ಜೊತೆಗೆ ಅವರು ನನಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಎಲ್ಲವನ್ನು ಮಾಡಿದ್ದಾರೆ. ಅಲ್ಲಿ ಕೋಳಿ ರೊಟ್ಟಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಪಾಪ. ನೋಡಿದವರ ದೈವದ ಕೋಣೆ, ದೇವರ ಕೋಣೆ ಅನ್ನುವಂಥದ್ದು ಇಲ್ಲಿದೆ. ಹಾಗಾಗಿ ಈ ಒಂದು ಸುಂದರ ಮನೆಯನ್ನು ನಿಮಗೆ ತೋರಿಸುವ ಅನ್ನುವಂಥದ್ದು ಕೇವಲ ಸಂದರ್ಶನ ಮಾಡಿ ಬರುವಂಥದ್ದಲ್ಲ, ಅವರ ಮನೆಯ ಚಿತ್ರಣವನ್ನು ಕೂಡ ನಿಮಗೆ ತೋರಿಸುವಂತ ಹೇಳಿ. ಮೋನಪ್ಪನ ಹಿರಿಯರು ಮತ್ತು ಅನೇಕ ಕಲ್ಲುಗುಂಡಿ ಸಂಪಾದಿ ಯಕ್ಷೋತ್ಸವ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ನಾಳ ರಘು ಶೆಟ್ರು ಪಾವಂಜಿ ಮೇಳದಲ್ಲಿದ್ದಾರಲ್ಲ ಅವರು, ಮತ್ತು ಇವರನ್ನು ಹೆಚ್ಚಿಗೆಯಾಗಿ ಎಲ್ಲ ಕಡೆಗೂ ಕರೆಯುವಂಥದ್ದು ಸೀನಿಯರ್ ಅಂತೇಳಿ ಇವರು. ಮತ್ತು 1ನೇ ಮೇಳದಲ್ಲಿ ಒಬ್ಬರು ವಿಠಲ ಶೆಟ್ಟಿ ಅಂತ ಹೇಳಿದ್ದಾರೆ ಬೆಳ್ತಂಗಡಿಯವರು. ಇವರು ಈಗ ಪ್ರಧಾನವಾಗಿ ಸೀನಿಯರ್ ರಂಗ ಸಹಾಯಕರಾಗಿ ಸೀನಿಯರ್ ಲೀಡಲ್ಲಿರುವಂಥವ್ರು ಅವರು. ಅವರನ್ನು ಕೂಡ ಸಂದರ್ಶನ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಹಾಗಾಗಿ ಎಪಿಸೋಡ್ಗಳನ್ನು ನೋಡಿ ಒಳ್ಳೆ ರೀತಿಯ ಸಪೋರ್ಟನ್ನು ಮಾಡಿ ನೀವು ಕೂಡ. ಮತ್ತು ವಿಡಿಯೋ ನೋಡಿ ಅಲ್ಲಿ ಸಬ್ಸ್ಕ್ರೈಬ್ ಆಗಿ. ಮತ್ತು ಹೈಪ್ ಅಂತೇಳಿ ಆಪ್ಷನ್ ಬರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡ್ಬೋದು. ಹೈಪ್ ಅಂತ ಹೇಳಿ ಅದನ್ನು ಕ್ಲಿಕ್ ಮಾಡಿದರೆ ವಿಡಿಯೋ ಹೆಚ್ಚು ಜನರಿಗೆ ರೀಚ್ ಆಗ್ತದೆ. ಅದು ವಾರದಲ್ಲಿ 3 ಬಾರಿ ಮಾತ್ರ 3 ವಿಡಿಯೋಗೆ ಮಾತ್ರ ಮಾಡಲಿಕ್ಕಾಗುವಂಥದ್ದು. ಸೊ ಹೈಪನ್ನು ನೀವು ಮಾಡಿ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ದನ ಎಲ್ಲ ಇದೆ ಅವರ ಮನೆಯಲ್ಲಿ, ಸ್ವಲ್ಪ ಅಡಿಕೆ ಗಿಡಗಳು ಕೂಡ ಆಗ್ತದೆ. ಸೊ ಸುಂದರವಾದಂತಹ ಹಳ್ಳಿಯ ಸೊಗಡಿನಿಂದಿರುವಂತಹ ಒಂದು ಮನೆಯನ್ನು ನಿಮಗೆ ತೋರಿಸಿದ್ದೇನೆ. ಇಷ್ಟವಾಗಿದ್ದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವರ ಎಪಿಸೋಡುಗಳನ್ನು ಹಾಕ್ತೇನೆ. ಆ ಎಪಿಸೋಡುಗಳನ್ನು ಕೂಡ ನೋಡಿ. ಓಕೆ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.